ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ದುರಾದೃಷ್ಟ, ಭಾಗ್ಯಸ್ಥಾನ ಕೆಟ್ಟು ಹೋಗಿರುತ್ತೆ. ಏನೇ ಮಾಡಿದ್ರೂ ಅದೃಷ್ಟ ಕೈ ಹಿಡಿಯಲ್ಲ. ಎಲ್ಲ ಕೆಲಸ ಮಾಡಿರ್ತಾರೆ, ಒಂದು ಭಾಗದಲ್ಲಿ ಎಲ್ಲ ಒಂದು ನಷ್ಟ ಆಗಿಬಿಡುತ್ತೆ. ಹಾಳಾದ ದರಿದ್ರ ಅನ್ನೋದು ನಮಗೆ ಗಂಟು ಬಿದ್ದಿದೆ ಅನ್ನೋ ರೀತಿಯಲ್ಲಿ ಬೈದಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದೃಷ್ಟನೇ ಇಲ್ಲ, ಬರೀ ದುರಾದೃಷ್ಟ, ನತದೃಷ್ಟರಾಗಿರ್ತಾರೆ. ಅಂದರೆ ಉತ್ಪ್ರೇಕ್ಷೆಯಿಂದ ನಾನು ಹೇಳುತ್ತಲ್ಲ, ಕೆಲವೊಬ್ಬರು ಬದುಕಿನಲ್ಲಿ ಆ ರೀತಿಯಲ್ಲಿ ಕಿರಿಕಿರಿ ನೋಡಿ. ಯಾರೋ ಒಬ್ಬರು ಕೆಲಸಕ್ಕೆ ಹೋಗ್ತಾನೆ, ಹೋಗಿದ ತಕ್ಷಣ ಅವನ ಸ್ಥಿತಿ ಸೆಟಲ್ ಆಗ್ತಾನೆ, ಅವ್ನ ಕೆಲಸ ಸಿಗುತ್ತೆ, ಅವನ್ನೆಲ್ಲ ಒಂದು ಕಡೆ ಜೀವನ ಮಾಡ್ಕೊಂಡು ಹೋಗ್ತಾನೆ. ಆದರೆ ಏನು ಎಷ್ಟೇ ಪ್ರಯತ್ನ ಕಷ್ಟಪಟ್ಟರೂ ಕೂಡ ಆ ಒಂದು ಜಾಗ, ಸ್ಥಳ, ವಿಚಾರ ನಿಮ್ಗೆ ಯಾವುದೋ ರೀತಿಯಲ್ಲಿ ಲಭ್ಯ ಆಗೋದಿಲ್ಲ. ಸಮಯ ಹೇಗೆ ಕಾಡುತ್ತಂದರೆ ದುರಾದೃಷ್ಟಕರವಾಗಿ ನಿಮ್ಮನ್ನು ನಿಲ್ಲಿಸ್ಬಿಡುತ್ತೆ. ಇದು ಒಂದು ರೀತಿಯಲ್ಲಿ ಸಮಸ್ಯೆ. ಕಷ್ಟಗಳು ಬಹಳಷ್ಟು ಕಷ್ಟ. ಅಂದರೆ ಒಂದು ತಪ್ಪಿದ್ರೆ ಒಂದು ಸಮಸ್ಯೆ. ಇವತ್ತು ಅನಾರೋಗ್ಯ ಆಯಿತು, ಆಸ್ಪತ್ರೆಗೆ ಹೋಗಿ ದುಡ್ಡು ಖರ್ಚು ಮಾಡಿದ್ರೆ ಹೋಯ್ತು. ನಾಳೆ ಬೆಳಗಿನ ಜಾವ ಹೋಗೋದಾರಲ್ಲಿ ಎಲ್ಲ ಬಿದ್ದಿರ್ತೀರ. ನಾಡಿದ್ದು ಹಣಕಾಸಿನ ಕಷ್ಟ, ಆಚೆ ನಾಡಿದ್ದು ದಿನ ಒಂದು ಮನೆಯಲ್ಲಿ ಸಮಸ್ಯೆ, ಕಿರಿಕಿರಿ, ಕಲಹ, ಕಷ್ಟ. ಮಾಡೋವಂಥ ಕಾರ್ಯದಲ್ಲೂ ಕೂಡ ಹೆಚ್ಚಿಗೆ ಹೊರೆ. ಇದು ಕೂಡ ಕಷ್ಟನೇ ಅಲ್ವ ಮನುಷ್ಯನಿಗೆ. ಅದನ್ನು ಹೊರತುಪಡಿಸಿದ್ರೆ ನಷ್ಟ. ಏನೇ ಬಿಸ್ನೆಸ್ ಮಾಡ್ಲಿಕ್ಕೆ ಹೋದ್ರೂ ನಷ್ಟ ಆಗ್ತಾ ಇರುತ್ತೆ. ಹೊಸ್ದಾಗೆಲ್ಲೋ ಸಾಲ ಸೂಲ ಮಾಡಿ ಮನೆಯಲ್ಲಿ ಏನೋ ಅಲ್ಲಿ ಇಲ್ಲಿ ತೊಗೊಂಡು ಚಿನ್ನಾಗಿನ್ನ ಎಡ ಇಟ್ಟು ಅಂಗಡಿ ಮಾಡ್ತಿರೋ, ವ್ಯವಹಾರ ಮಾಡ್ತಿರೋ, ಬಿಸ್ನೆಸ್ ಮಾಡ್ತಿರೋ, ಕೈ ಹಾಕ್ತೀರ, ₹1 ಉತ್ಪನ್ನ ಆದಾಯ ಇಲ್ಲದೆ ನಿಮ್ಮದೇ ಎಲ್ಲ ಕೊಚ್ಕೊಂಡು ಹೋಗಿರುತ್ತೆ. ಈ ಕಡೆ ದುಡ್ಡು ಹೋಯಿತು, ಸಮಯನೂ ಹೋಯಿತು, ಮರ್ಯಾದೆನೂ ಹೋಯಿತು. ದುರಾದೃಷ್ಟ, ಕಷ್ಟ, ನಷ್ಟ, ಈ ಮೂರು ಒಂದಕ್ಕೊಂದು ಸಂಬಂಧ. ಯಾಕಂದರೆ ಪರೀಕ್ಷೆಗೋಸ್ಕರ, ತಾನೇನೋ ಒಂದು ವ್ಯವಹಾರಕ್ಕೋಸ್ಕರ ಒಂದು ಸ್ಥಿತಿಗೆ ಹೋಗ್ತಾನೆ. ಅಲ್ಲೇ ಅವನಿಗೆ ದುರಾದೃಷ್ಟ ಕಾಡುತ್ತೆ. ಆ ದುರಾದೃಷ್ಟಗಳಿಂದ ಕಷ್ಟ ಶುರು ಆಗುತ್ತೆ. ಕಷ್ಟದಿಂದ ಎಲ್ಲ ಕೂಡ ನಷ್ಟ ಮಾಡ್ಕೊಂಡು, ಅಥವಾ ನಷ್ಟದಿಂದ ಕಷ್ಟನ ಶುರು ಮಾಡ್ಕೊಂಡು ಇದ್ದಿದ್ದು ಕಳ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿಗೆ ಬಂದುಬಿಡುತ್ತೆ. ಇದು ಕೆಲವೊಬ್ಬರಲ್ಲಿ. ಇನ್ನೂ ಕೆಲವೊಬ್ಬರು ಏನೋ ಒಂದು ರೀತಿಯಲ್ಲಿ ಒಂದು 10-20 ವರ್ಷ ಒಂದು ಒಳ್ಳೆ ಕೆಲಸ ಮಾಡ್ತಿರ್ತಾರೆ. ಇದ್ದಕ್ಕಿದ್ದಂಗೆ ಆ ಕೆಲಸದಿಂದ ತೆಗೆದುಹಾಕ್ಬಿಡ್ತಾರೆ. ನಂತರ ಏನು ಮಾಡಬೇಕು ಗೊತ್ತಿಲ್ಲ. ಪಾಪ ಅವನೇನೋ 20 ವರ್ಷದಿಂದ ಒಂದೇ ಕೆಲಸ ಮಾಡಿರ್ತಾನೆ. ಕರ್ಕೊಂಡೋಗ್ಬಿಟ್ಟು ಈ ಕೆಲಸ ಮಾಡಿರಿ, ಆ ಕೆಲಸ ಮಾಡಿರಿ ಅಂದರೆ ಅವ್ನಿಗೆ ಅರ್ಥ ಆಗೋದಿಲ್ಲ. ಅದು ಯಾವುದೋ ಒಂದು ಕಂಪ್ನಿಗೆ ಹೋಗ್ತಾ ಇರ್ತಾನೆ, ಇದ್ದಕ್ಕಿದ್ದಂಗೆ ತೆಗೆದುಬಿಟ್ಟು ಈ ಪ್ಲಂಬರ್ ಆಗು, ಎಲೆಕ್ಟ್ರಿಷಿಯನ್ ಆಗು, ಸಾಧ್ಯ ಇಲ್ಲ ಅದು. ಯಾಕಂದರೆ ಅವನು ಅದಕ್ಕೆ ಒಗ್ಕೊಂಡಿರ್ತಾನೆ ಮನುಷ್ಯ. ಹೀಗೆ ಅವನ ಒಂದು ಅವನತಿ ಶುರು ಆಗಿಬಿಡುತ್ತೆ. ಬದುಕಿನಲ್ಲಿ ಅವನೆಲ್ಲ ಒಂದು ಕಡೆ ಫೇಲ್ಯೂರ್ ಅನ್ನೋದು ಅನುಭವಿಸ್ತಾ ಇರ್ತಾನೆ. ಇಂಥ ದರಿದ್ರಗಳು ಯಾಕೆ ಬರುತ್ತೆ? ಇಂಥ ದಾರಿದ್ರ್ಯ, ದುರಾದೃಷ್ಟ, ಇಂಥ ಕಷ್ಟಗಳೇ ನಮಗೆ ಬರಬೇಕಾ? ನಷ್ಟ ನನಗೇ ಆಗಬೇಕಾ? ಅಂಥದ್ದೇನು ಪಾಪ ಮಾಡಿದ್ದೀವಿ, ಅಂಥದ್ದೇನು ಕರ್ಮ ಆಗಿದೆ, ಅದೇನು ಜಾತಕ ಸರಿಗಿಲ್ವೋ, ನಾನೇ ಸರಿಗಿಲ್ವೋ ಇತ್ಯಾದಿ ಬಹಳಷ್ಟು ಯೋಚನಾಶೀಲತರೇ ಆಗಿರ್ತಾರೆ. ಕಂಡ ದೇವರಿಗೆಲ್ಲ ಕೈ ಮುಗಿದಿರ್ತಾರೆ. ಕಂಡು ಹೇಳಿದ್ದು ಪೂಜೆ ಪುನಸ್ಕಾರ ಎಲ್ಲ ಮಾಡಿರ್ತಾರೆ. ಎಲ್ಲಿ ಹೋಗ್ತಿರಲ್ಲ ಎಲ್ಲ ಉದ್ದುದ್ದ ಬಿದ್ದಂಗೆ. ಅಂದರೆ ದೇವರು ದಿಂಡ್ರು ಎಲ್ಲ ರೀತಿಯಾದಂತಹ ಒಂದು ಪಾಪಕರ್ಮಗಳನ್ನು, ಕ್ರಿಯೆಗಳನ್ನು ತೊಳ್ಕೊಳ್ಳಿಕ್ಕೂ ಅಥವಾ ದೋಷಗಳನ್ನು ಪರಿಹಾರ್ಥ ವಿಚಾರಕ್ಕಾಗಿನೋ ಕಷ್ಟನೇ ಪಡ್ತಾ ಇರ್ತಾರೆ. ಆದರೂ ಕೂಡ ಫಲ ಅನ್ನೋದು ಸಿದ್ಧಿ ಆಗೋದಿಲ್ಲ. ಆದರೆ ನಾನೊಂದು ಮಾತು ಹೇಳ್ತಾ ಇದ್ದೀನಿ ನಿಮಗೆ, ಇದು ಖಚಿತವಾದಂಥ ವಿಷಯ. ನೀವು ಪದೇ ಪದೇ ಇಂಥ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀರಾ, ನಿಮಗೆ ಅದೃಷ್ಟ ಅನ್ನೋದು ಇಲ್ಲವೇ ಇಲ್ವಾ? ಅಥವಾ ದಿನೇಕವಾಗಿ ಮನೆಯಲ್ಲಿ ಕಷ್ಟ, ನೀವು ಕೆಲಸದಲ್ಲಿ ಕಷ್ಟ, ಜೀವನ ಅನ್ನೋದು ಕಷ್ಟಮಯವಾಗಿ ಕಾಲ ಕಳೀತಾ ಇದ್ದೀರಾ? ಅಥವಾ ನೀವು ಯಾವುದೇ ವ್ಯವಹಾರ ಮಾಡ್ಲಿಕ್ಕೆ ಹೋಗಿ, ಮತ್ತೊಂದು ಮಾಡ್ಲಿಕ್ಕೆ ಹೋಗಿ, ಏನೋ ಒಂದು ಬಿಸ್ನೆಸ್ ಹೊಸದಾಗಿ ಶುರು ಮಾಡ್ಲಿಕ್ಕೆ ಹೋಗಿ ಅಲ್ಲೆಲ್ಲ ಕೂಡ ನಷ್ಟ ಆಗ್ತಿದೆಯಾ? ಅಲ್ಲಿ ಯಾವುದು ಲಾಭ ಕಾಣ್ತಾ ಇಲ್ವಾ? ಚಿಂತೆ ಬಿಡಿ. ನಾನು ಹೇಳುವಂಥ ಒಂದು ಪರಿಹಾರವನ್ನು ಮಾಡಿ ನೋಡಿ. ಗಣಪತಿ ದೇವರು ಸಾಕ್ಷಾತ್ ವಿಘ್ನ, ಎಲ್ಲಿ ವಿಘ್ನ ನಡೆಯುತ್ತೆ ಆ ವಿಘ್ನವನ್ನು ಪರಿಹರಿಸ್ತಕ್ಕಂಥ ದೈವ ಎಂಬುದಾಗಿ ಎಲ್ಲರೂ ಗೊತ್ತು. ವಿನಾಯಕ, ವಿಘ್ನೇಶ, ಗಣಪತಿ ದೇವರು. ಗಣಪತಿಯ ಕೃಪೆ ಇದ್ದರೆ ಖಂಡಿತವಾಗಿ ಯಾವುದೇ ರೀತಿಯಾದಂಥ ಈ ಸಮಸ್ಯೆಗಳು ಬರೋದಿಲ್ಲ, ವಿಘ್ನಗಳು ನಡೆಯೋದಿಲ್ಲ. ಭಾಗ್ಯವನ್ನು ತರುವಂಥ ದೈವ. ಗಣಪತಿ ದೇವಸ್ಥಾನಕ್ಕೂ ಹೋಗಿರ್ತೀರ, ಪೂಜೆ ಮಾಡಿರ್ತೀರ. ಆದರೆ ನಾನು ಹೇಳುವಂತಹ ಈ ನಿಯಮದ ರೀತಿಯಲ್ಲಿ ನೀವು ಪೂಜೆ ಮಾಡಿ. ನೀವು 21 ದಿನಗಳ ಕಾಲ ಬೆಳಗ್ಗೆ ಮತ್ತು ಸಂಜೆ, ಸೂರ್ಯ ಉದಯದ ಸಮಯದಲ್ಲಿ, ಸೂರ್ಯ ಅಸ್ತಂಗತ ಆಗ್ತಕ್ಕಂಥ ಸಮಯದಲ್ಲಿ, ಎರಡೂ ಸಂದರ್ಭದಲ್ಲಿ ಈ ರೀತಿಯಾಗಿ ಪೂಜೆ ಮಾಡಿ. ಬೆಳಗಿನ ಜಾವ
ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಎಲ್ರಿಗೂ ಗೊತ್ತಿರುತ್ತೆ ಮಂತ್ರ. ದಾಸವಾಳವನ್ನು ಹಾಕ್ತಾ ಈ ಮಂತ್ರವನ್ನು ಹೇಳಿ, ಅಥವಾ ಯಾವುದಾದ್ರೂ ಹೂಗಳನ್ನು ಹಾಕ್ತಾ ಹೇಳಿ. ದಾಸವಾಳ ಹಾಕಿದ್ರೆ ಬಹಳ ಶುಭ. ಒಂದು 21 ಬಾರಿ ದಾಸವಾಳವನ್ನು, ಗಣಪತಿ ಚಿತ್ರಪಟವನ್ನು ಇಟ್ಟು ಅದಕ್ಕೆ ಹಾಕ್ತಾ ಈ ಮಂತ್ರವನ್ನು ಹೇಳಿ. ಇನ್ನೊಮ್ಮೆ ಹೇಳ್ಬಿಡ್ತೀನಿ ಮಂತ್ರ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಇದನ್ನು ಹೇಳಿ. ಸಂಜೆಯ ಸಂದರ್ಭದಲ್ಲಿ ಮತ್ತೆ ಶುಚಿರ್ಭೂತರಾಗಿ ಓಂ ಗಂ ಗಣಪತಯೇ ನಮಃ. ಬೆಳಗಿನ ಸಮಯದಲ್ಲಿ ಅದು, ಸಂಜೆಯ ಸಮಯದಲ್ಲಿ ಓಂ ಗಂ ಗಣಪತಯೇ ನಮಃ. ಇದನ್ನು ಕೂಡ ದಾಸವಾಳ ಹಾಕ್ತಾ ಒಂದು 21 ಬಾರಿ ಚಿತ್ರಪಟದ ಮುಂದೆನೋ ಮೂರ್ತಿ ಮುಂದೆನೋ ಕೂತ್ಕೊಂಡು ಪೂಜೆ ಮಾಡಿ. 21 ದಿನಗಳ ಕಾಲ ಮಾಡಿ. ನಿಮ್ಮ ಬದುಕಿನಲ್ಲಿ ಏನು ಅನುಭವಿಸ್ತಾ ಇದ್ದೀರಾ, ಕಿರುಕುಳ, ತೊಂದರೆ, ದುರಾದೃಷ್ಟ, ಕಷ್ಟ, ಈ ದರಿದ್ರ ಎಲ್ಲ ರೀತಿಯಲ್ಲಿ ನಿಮ್ಗೆ ಕಾಡ್ತಾ ಇದೆ, ಸಮಸ್ಯೆ ಮಾಡ್ತಾ ಇದೆ, ಎಲ್ಲವೂ ಕೂಡ ಹೋಗುತ್ತೆ. ಎಂತಹ ಜಾತಕ ದೋಷ ಇರಲಿ, ಎಂತಹ ಸಮಸ್ಯೆ ಇರಲಿ, ಅದು ಏನೇ ಇರಲಿ, ಹೇಗೆ ಇರಲಿ, ಈ ಕಷ್ಟಗಳಿಂದ ಆ ಗಣಪತಿ ದೈವ ನಿಮಗೆ ಹೊರಗಡೆ ತರ್ತಾನೆ. ಖಂಡಿತ ಇದನ್ನು ಮಾಡಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡಬಹುದು. ಶುಭವಾಗಲಿ. ನಮಸ್ಕಾರ.